ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಈಸಿ ಇಂಗ್ಲಿಷ್ ಲರ್ನಿಂಗ್ ಥ್ರೂ ಕನ್ನಡ ಕ್ಲಾಸ್ 32. ಇದುವರೆಗೂ ನಾವು ಎಲ್ಲ ಟೆನ್ಸ್ಗಳನ್ನು ಹೇಗೆ ರಚನೆ ಮಾಡಬೇಕು ಮತ್ತೆ ಹೇಗೆ ಉಪಯೋಗಿಸಬೇಕು ಅನ್ನುವಂಥದ್ದನ್ನ ಕಲ್ತ್ಕೊಂಡಿದ್ದೀವಿ. ಆದರೆ ಇಲ್ಲಿ ಬರುವಂತಹ ಪ್ರಶ್ನೆ ಅಂದರೆ ಈ ಎಲ್ಲ ಟೆನ್ಸ್ಗಳನ್ನು ನಾವು ಪ್ರತಿನಿತ್ಯ ಮಾತನಾಡುವಾಗ ಎಷ್ಟರ ಮಟ್ಟಿಗೆ ಉಪಯೋಗಿಸ್ತೀವಿ ಅನ್ನುವಂಥದ್ದು. ಖಂಡಿತವಾಗಿಯೂ ನಾವು ಎಲ್ಲ ಟೆನ್ಸ್ಗಳನ್ನು ಪ್ರತಿನಿತ್ಯ ಮಾತನಾಡುವಾಗ ಉಪಯೋಗಿಸೋದಿಲ್ಲ. ಕೆಲವೊಂದು ಟೆನ್ಸ್ಗಳನ್ನ ಮಾತ್ರ ಉಪಯೋಗಿಸ್ತೀವಿ. ಅದರಲ್ಲೂ ನಾವು ಈ ಕ್ಲಾಸ್ನಲ್ಲಿ ಪ್ರತಿನಿತ್ಯ ಮಾತನಾಡುವಂತಹ 50%ಕ್ಕಿಂತಲೂ ಹೆಚ್ಚು ವಾಕ್ಯಗಳನ್ನು ಪೂರೈಸುವಂತಹ ಆ ಒಂದು ಟೆನ್ಸ್ ಬಗ್ಗೆ ತಿಳ್ಕೊಳ್ಳೋಣ. ಯಾವುದದು ಟೆನ್ಸ್? ಸಿಂಪಲ್ ಪ್ರೆಸೆಂಟ್ ಟೆನ್ಸ್. ಈ ವಾಕ್ಯವನ್ನ ಹೇಗೆ ರಚನೆ ಮಾಡಬೇಕು ಈಗಾಗಲೇ ಕಲ್ತ್ಕೊಂಡಿದ್ದೀವಿ. ಬನ್ನಿ ಈ ಕ್ಲಾಸ್ನಲ್ಲಿ ಈ ವಾಕ್ಯವನ್ನ ತುಂಬಾ ಬ್ರೀಫ್ ಆಗಿ ಹೇಗೆ ರಚನೆ ಮಾಡಬೇಕು ಅನ್ನೋದನ್ನ ನೋಡೋಣ. ಮೊದಲಿಗೆ ನಾವು ಪಾಸಿಟಿವ್ ಸೆಂಟೆನ್ಸ್ ಅನ್ನ ತಗೊಳ್ಳೋಣ. ವಾಕ್ಯಗಳು ಹೇಗೆ ಬರುತ್ತೆ? ಮೊದಲು ಸಬ್ಜೆಕ್ಟ್ ಬರುತ್ತೆ, ನಂತರದಲ್ಲಿ ಮೇನ್ ವರ್ಬ್ ಬರುತ್ತೆ. ಇಲ್ಲಿ ಮೇನ್ ವರ್ಬ್ ಬೇಸ್ ವರ್ಬ್ ಆಗಿರುತ್ತೆ. ಇದನ್ನ ಜ್ಞಾಪಕ ಇಟ್ಕೋಬೇಕು. ಐ ವರ್ಕ್, ನಾನು ಕೆಲಸ ಮಾಡುತ್ತೇನೆ. ಇಲ್ಲಿ ಐಗೆ ಮಾತ್ರ ಕನ್ನಡದ ಅರ್ಥವನ್ನ ಕೊಟ್ಟಿದ್ದೀನಿ. ಉಳಿದ ವಾಕ್ಯಗಳಿಗೆ ಕನ್ನಡದ ಅರ್ಥವನ್ನ ಹಾಗೆ ಮಾಡ್ಕೊಂತ ಹೋಗ್ಬೇಕಾಗುತ್ತೆ. ವಿ ವರ್ಕ್, ನಾವು ಕೆಲಸ ಮಾಡುತ್ತೇವೆ. ಯು ವರ್ಕ್, ನೀನು ಕೆಲಸ ಮಾಡು. ದೇ ವರ್ಕ್, ಅವರು ಕೆಲಸ ಮಾಡುತ್ತಾರೆ. ಹಿ ವರ್ಕ್ಸ್, ಅವನು ಕೆಲಸ ಮಾಡುತ್ತಾನೆ. ಶಿ ವರ್ಕ್ಸ್, ಅವಳು ಕೆಲಸ ಮಾಡುತ್ತಾಳೆ. ಇಟ್ ವರ್ಕ್ಸ್, ಅದು ಕೆಲಸ ಮಾಡುತ್ತದೆ. ಇಲ್ಲಿ ಹಿ, ಶಿ, ಇಟ್ ಬಂದಾಗ ನಾವು ಮೇನ್ ವರ್ಬಿಗೆ ಎಸ್ ಅನ್ನ ಸೇರಿಸ್ತೀವಿ. ಇದು ಪಾಸಿಟಿವ್ ಸೆಂಟೆನ್ಸ್. ಬನ್ನಿ ನೆಗೆಟಿವ್ ಸೆಂಟೆನ್ಸ್ ಹೇಗೆ ಬರುತ್ತೆ ನೋಡೋಣ. ಇಲ್ಲಿ ಮೊದಲು ಸಬ್ಜೆಕ್ಟ್ ಅನ್ನ ತಗೋತೀವಿ, ನಂತರದಲ್ಲಿ ಡೂ ಅನ್ನುವಂತಹ ಹೆಲ್ಪಿಂಗ್ ವರ್ಬ್, ನಂತರದಲ್ಲಿ ನೆಗೆಟಿವ್ ವರ್ಡ್ ನಾಟ್, ಕೊನೆಯಲ್ಲಿ ಮೇನ್ ವರ್ಬ್. ಅಂದ್ರೆ ಇಲ್ಲಿ ಮೇನ್ ವರ್ಬ್ ಬೇಸ್ ವರ್ಬ್ ಆಗಿರುತ್ತೆ. ಇದನ್ನ ಜ್ಞಾಪಕ ಇಟ್ಕೋಬೇಕು ನಾವು. ವಾಕ್ಯಗಳು ಹೇಗೆ ಬರುತ್ತೆ? ಐ ಡು ನಾಟ್ ವರ್ಕ್, ನಾನು ಕೆಲಸ ಮಾಡುವುದಿಲ್ಲ ಅಂತ ಹೇಳ್ತಾ ಇದ್ದೀನಿ. ವಿ ಡು ನಾಟ್ ವರ್ಕ್, ನಾವು ಕೆಲಸ ಮಾಡುವುದಿಲ್ಲ. ಯು ಡು ನಾಟ್ ವರ್ಕ್, ನೀನು ಕೆಲಸ ಮಾಡಬೇಡ. ದೇ ಡು ನಾಟ್ ವರ್ಕ್, ಅವರು ಕೆಲಸ ಮಾಡುವುದಿಲ್ಲ. ಹಿ ಡಸ್ ನಾಟ್ ವರ್ಕ್, ಅವನು ಕೆಲಸ ಮಾಡುವುದಿಲ್ಲ. ಶಿ ಡಸ್ ನಾಟ್ ವರ್ಕ್, ಅವಳು ಕೆಲಸ ಮಾಡುವುದಿಲ್ಲ. ಇಟ್ ಡಸ್ ನಾಟ್ ವರ್ಕ್, ಅದು ಕೆಲಸ ಮಾಡುವುದಿಲ್ಲ. ಇಲ್ಲಿ ಗಮನಿಸಿ, ಮೇನ್ ವರ್ಬಿಗೆ ಪಾಸಿಟಿವ್ ಸೆಂಟೆನ್ಸ್ ನಲ್ಲಿ ಎಸ್ ಅನ್ನ ಸೇರಿಸ್ತಿದ್ದೋ, ಆದ್ರೆ ಅದೇ ಎಸ್ ಅನ್ನ ಇಲ್ಲಿ ನಾವು ಹೆಲ್ಪಿಂಗ್ ವರ್ಬ್ ಜೊತೆಯಲ್ಲಿ ಸೇರಿಸ್ತೀವಿ. ಹಾಗಾಗಿ ಮೇನ್ ವರ್ಬ್ ಜೊತೆಯಲ್ಲಿ ಎಸ್ ಅನ್ನ ನಾವು ಉಪಯೋಗಿಸೋದಿಲ್ಲ. ಇದು ನೆಗೆಟಿವ್ ಸೆಂಟೆನ್ಸ್ ಬಗ್ಗೆ. ಬನ್ನಿ ಕ್ವೆಶ್ಚನ್ಸ್ ಹೇಗೆ ಬರುತ್ತೆ ನೋಡೋಣ. ಕ್ವೆಶ್ಚನ್ಸ್ ನಲ್ಲಿ ಮೊದಲು ಹೆಲ್ಪಿಂಗ್ ವರ್ಬ್ ಅನ್ನ ಉಪಯೋಗಿಸ್ತೀವಿ, ನಂತರದಲ್ಲಿ ಸಬ್ಜೆಕ್ಟ್, ಕೊನೆಯಲ್ಲಿ ಮೇನ್ ವರ್ಬ್. ವಾಕ್ಯಗಳ ಹೇಗೆ ಬರುತ್ತೆ? ಡೂ ಐ ವರ್ಕ್, ನಾನು ಕೆಲಸ ಮಾಡುತ್ತೇನಾ ಅಂತ ಆಗುತ್ತೆ. ಹಾಗೆ ಡೂ ವಿ ವರ್ಕ್, ನಾವು ಕೆಲಸ ಮಾಡುತ್ತೇವಾ. ಡೂ ಯು ವರ್ಕ್, ನೀನು ಕೆಲಸ ಮಾಡುತ್ತೀಯಾ. ಡೂ ದೇ ವರ್ಕ್, ಅವರು ಕೆಲಸ ಮಾಡುತ್ತಾರಾ. ಡಸ್ ವಿ ವರ್ಕ್, ಅವನು ಕೆಲಸ ಮಾಡುತ್ತಾನಾ. ಡಸ್ ಶಿ ವರ್ಕ್, ಅವಳು ಕೆಲಸ ಮಾಡುತ್ತಾಳಾ. ಡಸ್ ಇಟ್ ವರ್ಕ್, ಅದು ಕೆಲಸ ಮಾಡುತ್ತದಾ. ಗೊತ್ತಾಗ್ತಿದೆಯಲ್ಲ ವಾಕ್ಯಗಳನ್ನ ಹೇಗೆ ರಚನೆ ಮಾಡ್ತೀವಿ ಅಂತ. ಬನ್ನಿ ಇವುಗಳ ಉಪಯೋಗಗಳು ಹೇಗೆ ಬರುತ್ತೆ ನೋಡೋಣ. ಹ್ಯಾಬಿಟ್ಸ್ ಅಂಡ್ ರಿಪೀಟೆಡ್ ಆಕ್ಷನ್ಸ್, ಅಭ್ಯಾಸಗಳು ಮತ್ತು ಪುನರಾವರ್ತಿತ ಕ್ರಿಯೆಗಳು. ಸ್ಟೇಟ್ ವರ್ಬ್ಸ್, ಸ್ಥಿತಿ ಸೂಚಕ ಕ್ರಿಯಾಪದಗಳು. ಪರ್ಮನೆಂಟ್ ಫ್ಯಾಕ್ಟ್ಸ್, ಶಾಶ್ವತ ಸಂಗತಿಗಳು. ಇನ್ಸ್ಟ್ರಕ್ಷನ್ಸ್ ಆರ್ ಡೈರೆಕ್ಷನ್ಸ್, ಸೂಚನೆಗಳು ಅಥವಾ ನಿರ್ದೇಶನಗಳು. ಜನರಲ್ ಟ್ರೂತ್ಸ್, ಸಾಮಾನ್ಯ ಸತ್ಯಗಳು. ಫ್ಯೂಚರ್ ಟೈಮ್ ಟೇಬಲ್ಸ್ ಅಂಡ್ ಸ್ಕೆಡ್ಯೂಲ್ಸ್, ಭವಿಷ್ಯದ ವೇಳಾಪಟ್ಟಿಗಳು ಮತ್ತು ಸಮಯ ಕೋಷ್ಟಕಗಳು. ಇಲ್ಲಿ ಸಿಂಪಲ್ ಪ್ರೆಸೆಂಟ್ ನ 10 ಉಪಯೋಗಗಳನ್ನ ಕೊಟ್ಟಿದ್ದೀನಿ. ಅದರಲ್ಲಿ ಈ 6 ಅತ್ಯಂತ ಮುಖ್ಯವಾದಂತಹ ಉಪಯೋಗಗಳು. ಈ 6ರಲ್ಲಿ ಯಾವುದಕ್ಕೆ ಹೆಚ್ಚು ಇಂಪಾರ್ಟೆನ್ಸ್ ಅನ್ನ ಮೊದಲು ಕೊಡಬೇಕು, ಆಮೇಲೆ ಯಾವುದಕ್ಕೆ ಕೊಡಬೇಕು ಅನ್ನೋದನ್ನ ನಾನು ಇಲ್ಲಿ ಆರ್ಡರ್ ಅಲ್ಲಿ ಕೊಟ್ಟಿದ್ದೀನಿ. ಈ ಉಪಯೋಗಗಳನ್ನ ನಾವು ಪ್ರತಿನಿತ್ಯ ಬಳಸುವಂತಹ ಒಂದಷ್ಟು ವಾಕ್ಯಗಳೊಂದಿಗೆ ಮತ್ತಷ್ಟು ಚೆನ್ನಾಗಿ ಅರ್ಥ ಮಾಡಿಕೊಳ್ಳುವಂತಹ ಪ್ರಯತ್ನವನ್ನ ಮಾಡೋಣ. ಮೊದಲಿಗೆ ಹ್ಯಾಬಿಟ್ಸ್ ಅಂಡ್ ರಿಪೀಟೆಡ್ ಆಕ್ಷನ್ಸ್, ಅಭ್ಯಾಸಗಳು ಮತ್ತು ಪುನರಾವರ್ತಿತ ಕ್ರಿಯೆಗಳು. ವಾಕ್ಯಗಳು ಹೇಗೆ ಬರುತ್ತೆ? ಐ ರೀಡ್ ನಾವೆಲ್ಸ್, ನಾನು ಕಾದಂಬರಿಗಳನ್ನು ಓದುತ್ತೇನೆ. ಇಲ್ಲಿ ಕಾದಂಬರಿಗಳನ್ನು ಓದುವಂಥದ್ದು ನನ್ನ ಅಭ್ಯಾಸ. ಹಾಗೆ ಐ ಡ್ರಿಂಕ್ ಟೀ ಅಟ್ ಬ್ರೇಕ್ಫಾಸ್ಟ್, ನಾನು ಉಪಹಾರದಲ್ಲಿ ಚಹಾ ಕುಡಿಯುತ್ತೇನೆ. ಅಂದ್ರೆ ಉಪಹಾರ ಮಾಡುವಾಗ ನಾನು ಚಹಾ ಕುಡಿಯುವಂಥದ್ದು ನನ್ನ ಅಭ್ಯಾಸ. ಹಾಗೆ ಐ ಗೋ ಫಾರ್ ಅ ವಾಕ್ ಎವ್ರಿ ಡೇ, ನಾನು ಪ್ರತಿದಿನ ವಾಕಿಂಗ್ ಹೋಗುತ್ತೇನೆ. ಇಲ್ಲಿ ವಾಕ್ ಹೋಗುವಂಥದ್ದು ನನ್ನ ಅಭ್ಯಾಸ, ಆದ್ರೆ ಪ್ರತಿದಿನ ಹೋಗುವಂಥದ್ದು ನನ್ನ ರಿಪೀಟೆಡ್ ಆಕ್ಷನ್. ಹಾಗೆ ಐ ವಾಕ್ ಟು ಸ್ಕೂಲ್, ನಾನು ಶಾಲೆಗೆ ನಡೆದುಕೊಂಡು ಹೋಗುತ್ತೇನೆ. ಇದು ನನ್ನ ಅಭ್ಯಾಸ. ಗೊತ್ತಾಗ್ತಿದೆಯಲ್ಲ? ಬನ್ನಿ ಮುಂದಿನ ಉಪಯೋಗ ಯಾವುದು ಅಂತ ನೋಡೋಣ. ಸ್ಟೇಟ್ ವರ್ಬ್ಸ್,
ಸ್ಥಿತಿ ಸೂಚಕ ಕ್ರಿಯಾಪದಗಳು ಅಂದ್ರೆ ಇಲ್ಲಿ ಸ್ಥಿತಿಯನ್ನ ಸೂಚಿಸುವಂತಹ ಕ್ರಿಯಾಪದಗಳನ್ನ ನಾವು ಸಿಂಪಲ್ ಪ್ರೆಸೆಂಟ್ ನಲ್ಲೇ ಉಪಯೋಗಿಸಬೇಕು. ಯಾಕೆ ಅಂದ್ರೆ ಇದನ್ನ ನಾವು ಕಂಟಿನ್ಯೂಯಸ್ ಟೆನ್ಸ್ ನಲ್ಲಿ ಉಪಯೋಗಿಸ್ಲಿಕ್ಕೆ ಬರೋದಿಲ್ಲ. ವಾಕ್ಯಗಳು ಹೇಗೆ ಬರುತ್ತೆ? ಐ ಹ್ಯಾವ್ 2 ಚಿಲ್ಡ್ರನ್, ನನಗೆ 2 ಮಕ್ಕಳಿದ್ದಾರೆ. ಇದನ್ನ ನಾವು ಐ ಆಮ್ ಹ್ಯಾವಿಂಗ್ 2 ಚಿಲ್ಡ್ರನ್ ಅಂತ ಹೇಳಲಿಕ್ಕೆ ಬರೋದಿಲ್ಲ, ವಾಕ್ಯ ತಪ್ಪಾಗುತ್ತೆ. ಹಾಗಾಗಿ ಈ ರೀತಿಯ ಸ್ಟೇಟ್ ವರ್ಬ್ಸ್ ನ ನಾವು ಯಾವಾಗಲೂ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ನಲ್ಲೇ ಉಪಯೋಗಿಸ್ತೀವಿ. ಹಾಗೆ he likes coffee, ಅವನಿಗೆ ಕಾಫಿ ಎಂದರೆ ಇಷ್ಟ. ಐ ವಾಂಟ್ ಟು ಬೈ ಅ ನ್ಯೂ ಶರ್ಟ್, ನಾನು ಹೊಸ ಶರ್ಟ್ ಅನ್ನು ಖರೀದಿಸಲು ಬಯಸುತ್ತೇನೆ. ದಿಸ್ ಬ್ಯಾಗ್ ಬಿಲಾಂಗ್ಸ್ ಟು ಹರ್, ಈ ಚೀಲ ಅವಳದು. ಐ ಇಯರ್ ಯು ಬೆಟರ್ ನೌ, ನೀನು ಹೇಳುವುದು ಈಗ ನನಗೆ ಚೆನ್ನಾಗಿ ಕೇಳುತ್ತಿದೆ. ಈ ರೀತಿಯಲ್ಲಿ ಸ್ಟೇಟ್ ವರ್ಬ್ಸ್ ನ ಸಿಂಪಲ್ ಪ್ರೆಸೆಂಟ್ ವಾಕ್ಯಗಳಲ್ಲಿ ಉಪಯೋಗಿಸ್ತೀವಿ. ಬನ್ನಿ ಮುಂದಿನ ಉಪಯೋಗ ಯಾವುದು ಅಂತ ನೋಡೋಣ. ಪರ್ಮನೆಂಟ್ ಫ್ಯಾಕ್ಟ್ಸ್ ಅಂದ್ರೆ ಶಾಶ್ವತ ಸಂಗತಿಗಳು. ಇಲ್ಲಿ ಒಂದು ವಿಚಾರ ಒಂದಷ್ಟು ವರ್ಷಗಳ ಕಾಲ ಶಾಶ್ವತವಾಗಿ ಇರುತ್ತೆ. ನೋಡಿ ಇಲ್ಲಿ ಐ ಲಿವ್ ಇನ್ ಬ್ಯಾಂಗ್ಳೂರ್, ನಾನು ಬೆಂಗಳೂರಿನಲ್ಲಿ ವಾಸಿಸುತ್ತೇನೆ. ಅಂದ್ರೆ ನಾನು ಬೆಂಗಳೂರಿನಲ್ಲಿ ವಾಸ ಮಾಡ್ತಿರುವಂತದ್ದು ಪರ್ಮನೆಂಟ್ ಇನ್ ನೇಚರ್, ಅಂದ್ರೆ ನಾನು ಸದ್ಯಕ್ಕೆ ಅದನ್ನ ಬದಲಾವಣೆ ಮಾಡೋದಿಲ್ಲ. ಹಾಗೆ ಐ ವರ್ಕ್ ಅಟ್ ಅ ಸ್ಕೂಲ್, ನಾನು ಶಾಲೆಯಲ್ಲಿ ಕೆಲಸ ಮಾಡುತ್ತೇನೆ. ಅಂದ್ರೆ ನಾನು ಸ್ಕೂಲ್ನಲ್ಲಿ ಪರ್ಮನೆಂಟ್ ಆಗಿ ಕೆಲಸ ಮಾಡ್ತಾ ಇದ್ದೀನಿ ಅನ್ನುವಂತಹ ಅರ್ಥವನ್ನ ಈ ವಾಕ್ಯ ಕೊಡ್ತಾ ಇದೆ. ಹಾಗೆ ವೇರ್ ಡು ಯು ಲಿವ್, ನೀವು ಎಲ್ಲಿ ವಾಸಿಸುತ್ತೀರಾ. ವೇರ್ ಡಸ್ ಶಿ ವರ್ಕ್, ಅವಳು ಎಲ್ಲಿ ಕೆಲಸ ಮಾಡುತ್ತಾಳೆ. ಹೀಗೆ ಪರ್ಮನೆಂಟ್ ಅಂದ್ರೆ ಶಾಶ್ವತವಾದಂತಹ ವಿಚಾರಗಳನ್ನ ಹೇಳಲಿಕ್ಕೆ ನಾವು ಸಿಂಪಲ್ ಪ್ರೆಸೆಂಟ್ ವಾಕ್ಯವನ್ನ ಉಪಯೋಗಿಸ್ತೀವಿ. ಬನ್ನಿ ಮುಂದಿನ ಉಪಯೋಗ ಯಾವುದು ಅಂತ ನೋಡೋಣ. ಇನ್ಸ್ಟ್ರಕ್ಷನ್ಸ್ ಆರ್ ಡೈರೆಕ್ಷನ್ಸ್ ಅಂದ್ರೆ ಯಾರಾದರೂ ನಮ್ಮನ್ನ ವಿಳಾಸ ಕೇಳಿ ಬಂದಾಗ ಅಥವಾ ನಾವು ಒಂದು ಕೆಲಸವನ್ನ ಹೀಗೆ ಮಾಡು ಅಂತ ಬೇರೆಯವರಿಗೆ ಡೈರೆಕ್ಟ್ ಮಾಡುವಾಗ ಸಿಂಪಲ್ ಪ್ರೆಸೆಂಟ್ ವಾಕ್ಯವನ್ನ ಉಪಯೋಗಿಸ್ತೀವಿ. ನೋಡಿ ಇಲ್ಲಿ ಗೋ ಅಲಾಂಗ್ ದಿಸ್ ರೋಡ್, ಈ ರಸ್ತೆಯಲ್ಲಿ ಹೋಗು. ಅಂದ್ರೆ ನಮ್ಮನ್ನ ಯಾರು ವಿಳಾಸ ಕೇಳಿ ಬಂದಾಗ ನಾವು ಈ ರೀತಿಯ ವಾಕ್ಯಗಳನ್ನ ಉಪಯೋಗಿಸ್ತೀವಿ. ಹಾಗೆ ಯು ಟೇಕ್ ದ ನಂಬರ್ 98 ಬಸ್ ಟು ಆರ್ ಕೆ ನಗರ್, ನೀವು 98ನೇ ನಂಬರಿನ ಬಸ್ಸಿನಲ್ಲಿ ಆರ್ ಕೆ ನಗರಕ್ಕೆ ಹೋಗಿ. ಡೋಂಟ್ ವೇಸ್ಟ್ ದ ವಾಟರ್, ನೀರನ್ನು ವ್ಯರ್ಥ ಮಾಡಬೇಡಿ. ಅಂದ್ರೆ ಬೇರೆಯವರಿಗೆ ನಾವು ಹೇಳ್ತಾ ಇದ್ದೀವಿ. ಹಾಗೆ ಡೂ ಯುವರ್ ವರ್ಕ್, ನಿನ್ನ ಕೆಲಸ ಮಾಡು. ಡೋಂಟ್ ಸ್ಮೋಕ್, ಧೂಮಪಾನ ಮಾಡಬೇಡಿ. ಗೊತ್ತಾಗ್ತಿದೆಯಲ್ಲ? ಬನ್ನಿ ಮುಂದಿನ ಉಪಯೋಗ ಯಾವುದು ಅಂತ ನೋಡೋಣ. ಜನರಲಿ ಟ್ರೂ ಫ್ಯಾಕ್ಟ್ಸ್ ಅಂದ್ರೆ ಸಾಮಾನ್ಯವಾಗಿ ಸತ್ಯವಾಗಿರುವಂತಹ ವಿಚಾರಗಳು. ಅಂದ್ರೆ ಬದಲಾವಣೆಗೆ ಒಳಪಡದ ಸದಾ ಸತ್ಯವಾಗಿರುವಂತಹ ವಿಚಾರಗಳನ್ನ ಹೇಳಲಿಕ್ಕೆ ನಾವು ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಅನ್ನ ಉಪಯೋಗಿಸ್ತೀವಿ. ನೋಡಿ ಇಲ್ಲಿ ದ ಸ್ಟಾರ್ಸ್ ಟ್ವಿಂಕಲ್, ನಕ್ಷತ್ರಗಳು ಮಿನುಗುತ್ತವೆ. ಅಂದ್ರೆ ಇದು ಸದಾ ಸತ್ಯವಾಗಿರುವಂತಹ ವಿಚಾರ. ಹಾಗೆ ದ ಸನ್ ಸೆಟ್ಸ್ ಇನ್ ದ ವೆಸ್ಟ್, ಸೂರ್ಯ ಪಶ್ಚಿಮದಲ್ಲಿ ಮುಳುಗುತ್ತಾನೆ. ಇದು ಸಹ ಯಾವುದೇ ರೀತಿ ಬದಲಾವಣೆಗೆ ಒಳಪಡದೆ ಸದಾ ನಡೆಯುವಂತಹ ವಿಚಾರ. ವಾಟರ್ ಫ್ರೀಸಸ್ ಅಟ್ 0 ಡಿಗ್ರಿ ಸೆಲ್ಸಿಯಸ್, 0 ಡಿಗ್ರಿಯಲ್ಲಿ ನೀರು ಹೆಪ್ಪುಗಟ್ಟುತ್ತದೆ. ಹಾಗೆ ಪ್ಲಾಂಟ್ಸ್ ಗಿವ್ ಅಸ್ ಆಕ್ಸಿಜನ್, ಸಸ್ಯಗಳು ನಮಗೆ ಆಮ್ಲಜನಕವನ್ನು ನೀಡುತ್ತವೆ. ಹಾಗೆ ಬೇಬೀಸ್ ಕ್ರೈ, ಶಿಶುಗಳು ಅಳುತ್ತವೆ. ಹೀಗೆ ಸದಾ ಸತ್ಯವಾಗಿರುವಂತಹ ವಿಚಾರಗಳನ್ನ ಹೇಳಲಿಕ್ಕೆ ನಾವು ಸಿಂಪಲ್ ಪ್ರೆಸೆಂಟ್ ವಾಕ್ಯವನ್ನ ಉಪಯೋಗಿಸ್ತೀವಿ. ಬನ್ನಿ ಮುಂದಿನ ಉಪಯೋಗ ಯಾವುದು ಅಂತ ನೋಡೋಣ. ಫ್ಯೂಚರ್ ಟೈಮ್ ಟೇಬಲ್ಸ್ ಅಂಡ್ ಸ್ಕೆಡ್ಯೂಲ್ಸ್, ಭವಿಷ್ಯದ ವೇಳಾಪಟ್ಟಿಗಳು ಮತ್ತು ಸಮಯ ಕೋಷ್ಟಕಗಳು. ಅಂದ್ರೆ ಭವಿಷ್ಯದಲ್ಲಿ ನಡೆಯುವಂತಹ ಒಂದು ಕ್ರಿಯೆ ನಿಗದಿಯಾಗಿದ್ರೆ ಅಂತಹ ಸಂದರ್ಭದಲ್ಲಿ ನಾವು ಈ ವಾಕ್ಯಗಳನ್ನ ಉಪಯೋಗಿಸ್ತೀವಿ. ದ ಟ್ರೈನ್ ಅರೈವ್ಸ್ ಅಟ್ 10 AM ಟುಮಾರೋ, ರೈಲು ನಾಳೆ ಬೆಳಿಗ್ಗೆ 10 ಗಂಟೆಗೆ ಬರುತ್ತದೆ. ಅಂದ್ರೆ ನಾಳೆ ಟ್ರೈನ್ ಬರುವಂತದ್ದು 10 ಗಂಟೆಗೆ, ಅದು ಟೈಮ್ ಟೇಬಲ್ ಪ್ರಕಾರ ಫಿಕ್ಸ್ ಆಗಿದೆ. ಆಗ ನಾವು ಈ ವಾಕ್ಯವನ್ನ ಉಪಯೋಗಿಸ್ತೀವಿ. ಹಾಗೆ ದ ಬಸ್ ಲೀವ್ಸ್ ಇನ್ 10 ಮಿನಿಟ್ಸ್, 10 ನಿಮಿಷದಲ್ಲಿ ಬಸ್ ಹೊರಡುತ್ತದೆ. ದ ಸ್ಕೂಲ್ ಬಿಗಿನ್ಸ್ ಇನ್ ಜೂನ್, ಜೂನ್ ನಲ್ಲಿ ಶಾಲೆ ಪ್ರಾರಂಭವಾಗುತ್ತದೆ. ಹಾಗೆ ದ ಸೆಮಿಸ್ಟರ್ ಎಂಡ್ಸ್ ನೆಕ್ಸ್ಟ್ ವೀಕ್, ಮುಂದಿನ ವಾರ ಸೆಮಿಸ್ಟರ್ ಮುಗಿಯುತ್ತದೆ. ಗೊತ್ತಾಗ್ತಿದೆಯಲ್ಲ? ಹೀಗೆ ನಾವು ಸಿಂಪಲ್ ಪ್ರೆಸೆಂಟ್ ವಾಕ್ಯವನ್ನ ಬೇರೆ ಬೇರೆ ಸಂದರ್ಭಗಳಲ್ಲಿ ಪ್ರತಿನಿತ್ಯ ಉಪಯೋಗಿಸ್ತೀವಿ. ಈ 6 ಉಪಯೋಗಗಳು ಅತ್ಯಂತ ಮುಖ್ಯವಾದಂತಹ ಉಪಯೋಗಗಳು. ಬನ್ನಿ ಉಳಿದ ಉಪಯೋಗಗಳು ಯಾವುದು ಅಂತ ನೋಡೋಣ. ಪ್ರಾಮಿಸಸ್ ಅಂಡ್ ವಿಶಸ್, ಭರವಸೆಗಳು ಮತ್ತು ಶುಭಾಶಯಗಳು. ಅಂದ್ರೆ ಒಬ್ಬ ವ್ಯಕ್ತಿಗೆ ಭರವಸೆಗಳನ್ನ ಕೊಡುವಾಗ ಅಥವಾ ಶುಭಾಶಯಗಳನ್ನ ಹೇಳುವಾಗ ಈ ಸಿಂಪಲ್ ಪ್ರೆಸೆಂಟ್ ವಾಕ್ಯವನ್ನ ಉಪಯೋಗಿಸ್ತೀವಿ. ನೋಡಿ ಐ ಗಿವ್ ಯು ದಿಸ್ ಬುಕ್, ನಾನು ಈ ಪುಸ್ತಕವನ್ನು ನಿನಗೆ ಕೊಡುತ್ತೇನೆ ಅಂತ ಹೇಳ್ತಾ ಇದ್ದೀನಿ. ಅಂದ್ರೆ ಇಲ್ಲಿ ನಾನು ಎದುರು ಇರುವ ವ್ಯಕ್ತಿಗೆ ಪ್ರಾಮಿಸ್ ಮಾಡ್ತಾ ಇದ್ದೀನಿ ಏನಂತ, ಈ ಪುಸ್ತಕವನ್ನ ಕೊಡುತ್ತೇನೆ ಅಂತ. ಹಾಗೆ ವಿಶ್ ಯು ಆಲ್ ದ ಬೆಸ್ಟ್, ನಿನಗೆ ಶುಭವಾಗಲಿ. ಅಂದ್ರೆ ಎದುರು ಇರುವಂತಹ ವ್ಯಕ್ತಿಗೆ ನಾನು ವಿಶಸ್ ಅನ್ನ ಹೇಳ್ತಾ ಇದ್ದೀನಿ.
ಹಾಗೆ ನ್ಯೂಸ್ ಪೇಪರ್ ಹೆಡ್ಲೈನ್ಸ್. ನೀವು ಪತ್ರಿಕೆಯನ್ನು ಓದುವಾಗ ಗಮನಿಸಿರಬಹುದು, ಸಾಮಾನ್ಯವಾಗಿ ಹೆಡ್ಲೈನ್ಸ್ ಸಿಂಪಲ್ ಪ್ರೆಸೆಂಟ್ ನಲ್ಲಿ ಇರುತ್ತೆ. ಘಟನೆ ಹಿಂದೆಯೇ ನಡೆದಿದ್ರು ಸಹ ಅದನ್ನ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ನಲ್ಲಿ ಮೆನ್ಷನ್ ಮಾಡಿರ್ತಾರೆ. ಯಾಕೆ ಅಂದ್ರೆ ಆ ನ್ಯೂಸ್ ನ ಫ್ರೆಶ್ನೆಸ್ ಅನ್ನ ಹಾಗೆ ಉಳಿಸ್ಕೊಳ್ಳಿಕ್ಕೋಸ್ಕರ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ನಲ್ಲಿ ಮೆನ್ಷನ್ ಮಾಡ್ತಾರೆ. ನೋಡಿ ಇಲ್ಲಿ, ರಾಹುಲ್ ಬ್ರೇಕ್ಸ್ ಅನದರ್ ರೆಕಾರ್ಡ್. ಇಲ್ಲಿ ಈ ಕ್ರಿಯೆ ಹಿಂದೆಯೇ ನಡೆದು ಹೋಗಿದೆ. ರಾಹುಲ್ ರೆಕಾರ್ಡ್ ಅನ್ನ ಬ್ರೇಕ್ ಮಾಡಿ ಆಗಿದೆ. ಆದ್ರೂ ಸಹ ಆ ನ್ಯೂಸ್ ನ ಫ್ರೆಶ್ನೆಸ್ ಅನ್ನ ಹಾಗೆ ಉಳಿಸ್ಕೊಳ್ಳಿಕ್ಕೋಸ್ಕರ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ನಲ್ಲಿ ಕೊಟ್ಟಿರ್ತಾರೆ. ಹಾಗೆ ಎಕ್ಸ್ಯು ಕಂಪನಿ ಲಾಂಚಸ್ ಇಟ್ಸ್ ನ್ಯೂ ಬೈಕ್. ಇಲ್ಲಿಯೂ ಸಹ ಕ್ರಿಯೆ ಹಿಂದೆಯೇ ನಡೆದು ಹೋಗಿದೆ. ಹಾಗೆ ಲೈವ್ ಕಾಮೆಂಟರಿ ಅಂದ್ರೆ ನಾವು ಸ್ಪೋರ್ಟ್ಸ್ ಇವೆಂಟ್ಗಳನ್ನ ನೋಡುವಾಗ ಕಾಮೆಂಟ್ರಿಗಳನ್ನ ಕೇಳ್ತಾ ಇರ್ತೀವಲ್ಲ, ಆ ಕಾಮೆಂಟ್ರಿಯನ್ನ ಸಾಮಾನ್ಯವಾಗಿ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ನಲ್ಲಿ ಹೇಳ್ತಾ ಇರ್ತಾರೆ. ನೋಡಿ ಇಲ್ಲಿ, ಹಿ ಡ್ರಿಬಲ್ಸ್ ದ ಬಾಲ್ ವೆಲ್. ಅಂದ್ರೆ ಫುಟ್ಬಾಲ್ ಆಡುವಾಗ ಬಾಲ್ ಅನ್ನ ಕಾಲ್ನಲ್ಲಿ ತಳ್ಕೊಂಡು ಮುಂದೆ ಓಡ್ತಾರಲ್ಲ, ಅದನ್ನ ನಾವು ಡ್ರಿಬಲ್ಸ್ ಅಂತ ಕರಿತೀವಿ. ಹಾಗೆ ಹಿ ಹಿಟ್ಸ್ ದ ಬಾಲ್ ಇನ್ ಟು ಗ್ಯಾಲರಿ. ಅಂದ್ರೆ ಬಾಲ್ ಅನ್ನ ಆತ ಗ್ಯಾಲರಿಗೆ ಹೊಡೆಯುತ್ತಾನೆ ಅಂತ ಆಗುತ್ತೆ. ಅಂದ್ರೆ ಬ್ಯಾಟ್ಸ್ಮನ್ ಸಿಕ್ಸ್ ಅನ್ನ ಹೊಡಿತಾನಲ್ಲ, ಅದನ್ನ ಹೇಳುವಾಗ ನಾವು ಈ ವಾಕ್ಯವನ್ನ ಉಪಯೋಗಿಸ್ತೀವಿ. ಪಾಸ್ಟ್ ಸ್ಟೋರೀಸ್ ಅಂದ್ರೆ ಹಿಸ್ಟಾರಿಕ್ ಪ್ರೆಸೆಂಟ್. ಅಂದ್ರೆ ನಾವು ಕತೆಗಳನ್ನ ಹೇಳುವಾಗ ಸಾಮಾನ್ಯವಾಗಿ ಪ್ರಶ್ನೆ ಬರುತ್ತೆ, ಇದನ್ನ ಸಿಂಪಲ್ ಪ್ರೆಸೆಂಟ್ ನಲ್ಲಿ ಹೇಳ್ಬೇಕಾ ಅಥವಾ ಸಿಂಪಲ್ ಪಾಸ್ಟ್ ಅಲ್ಲಿ ಹೇಳ್ಬೇಕಾ ಅಂತ. ಸಿಂಪಲ್ ಪ್ರೆಸೆಂಟ್ ನಲ್ಲಿಯೂ ಸಹ ಆ ಕತೆಗಳನ್ನ ಹೇಳ್ಬೋದು. ಹೇಗೆ ಬರುತ್ತೆ, ಶಿ ಗೋಸ್ ಅಪ್ ದ ಸ್ಟೇರ್. ಅಂದ್ರೆ ಆಕೆ ಮೆಟ್ಟಿಲುಗಳ ಮೇಲೆ ನಡೆದುಕೊಂಡು ಹೋಗುತ್ತಾಳೆ. ಶಿ ಲುಕ್ಸ್ ಅಟ್ ಇಟ್. ಅವಳು ಅದನ್ನ ನೋಡುತ್ತಾಳೆ. ಅಂದ್ರೆ ಇಲ್ಲಿ ನಡೆದು ಹೋಗಿದೆ, ಆದ್ರೂ ಸಹ ಇದನ್ನ ನಾವು ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ನಲ್ಲಿ ಹೇಳ್ತಾ ಇದ್ದೀವಿ. ಇದಿಷ್ಟು ಹೇಗೆ ಬೇರೆ ಬೇರೆ ಸಂದರ್ಭಗಳಲ್ಲಿ ನಾವು ಸಿಂಪಲ್ ಪ್ರೆಸೆಂಟ್ ವಾಕ್ಯವನ್ನ ಉಪಯೋಗಿಸ್ತೀವಿ ಅನ್ನುವಂಥದ್ದು. ಬನ್ನಿ ಈಗ ಟು ಬಿ ಫಾರ್ಮ್ ವಾಕ್ಯವನ್ನ ಪ್ರತಿನಿತ್ಯ ಹೇಗೆ ಬಳಸ್ತೀವಿ ಅನ್ನೋದನ್ನ ನೋಡೋಣ. ಇಲ್ಲಿ ಟು ಬಿ ಫಾರ್ಮ್ ವಾಕ್ಯವನ್ನ ಹೇಗೆ ರಚನೆ ಮಾಡ್ತೀವಿ ಮತ್ತು ಅದರ ಉಪಯೋಗಗಳೇನು ಅನ್ನೋದನ್ನ ತಿಳ್ಕೊಳ್ಳೋಣ. ಮೊದಲು ನಾವು ಪಾಸಿಟಿವ್ ಸೆಂಟೆನ್ಸ್ ಅನ್ನ ನೋಡೋಣ. ವಾಕ್ಯಗಳು ಹೇಗೆ ಬರುತ್ತೆ, ಐ ಆಮ್ ಆಲ್ ರೈಟ್ ಅಂದ್ರೆ ನಾನು ಚೆನ್ನಾಗಿದ್ದೇನೆ ಅಂತ ಅರ್ಥ ಕೊಡುತ್ತೆ. ಹಾಗೆ ವಿ ಆರ್ ಆಲ್ ರೈಟ್ ನಾವು ಚೆನ್ನಾಗಿದ್ದೇವೆ. ಯು ಆರ್ ಆಲ್ ರೈಟ್ ನೀನು ಚೆನ್ನಾಗಿದ್ದೀಯಾ. ದೇ ಆರ್ ಆಲ್ ರೈಟ್ ಅವರು ಚೆನ್ನಾಗಿದ್ದಾರೆ. ಹಿ ಈಸ್ ಆಲ್ ರೈಟ್ ಅವನು ಚೆನ್ನಾಗಿದ್ದಾನೆ. ಶಿ ಈಸ್ ಆಲ್ ರೈಟ್ ಅವಳು ಚೆನ್ನಾಗಿದ್ದಾಳೆ. ಇಟ್ ಈಸ್ ಆಲ್ ರೈಟ್ ಅದು ಚೆನ್ನಾಗಿದೆ. ಗೊತ್ತಾಗ್ತಿದೆಯಲ್ಲ? ಬನ್ನಿ ನೆಗೆಟಿವ್ ಸೆಂಟೆನ್ಸ್ ಹೇಗೆ ಬರುತ್ತೆ ನೋಡೋಣ. ಐ ಆಮ್ ನಾಟ್ ಆಲ್ ರೈಟ್ ನಾನು ಚೆನ್ನಾಗಿಲ್ಲ. ವಿ ಆರ್ ನಾಟ್ ಆಲ್ ರೈಟ್ ನಾವು ಚೆನ್ನಾಗಿಲ್ಲ. ಯು ಆರ್ ನಾಟ್ ಆಲ್ ರೈಟ್ ನೀನು ಚೆನ್ನಾಗಿಲ್ಲ. ದೇ ಆರ್ ನಾಟ್ ಆಲ್ ರೈಟ್ ಅವರು ಚೆನ್ನಾಗಿಲ್ಲ. ಹಿ ಈಸ್ ನಾಟ್ ಆಲ್ ರೈಟ್ ಅವನು ಚೆನ್ನಾಗಿಲ್ಲ. ಶಿ ಈಸ್ ನಾಟ್ ಆಲ್ ರೈಟ್ ಅವಳು ಚೆನ್ನಾಗಿಲ್ಲ. ಇಟ್ ಈಸ್ ನಾಟ್ ಆಲ್ ರೈಟ್ ಅದು ಚೆನ್ನಾಗಿಲ್ಲ. ಹಾಗೆ ಕ್ವೆಶ್ಚನ್ಸ್ ಹೇಗೆ ಬರುತ್ತೆ, ಆಮ್ ಐ ಆಲ್ ರೈಟ್ ನಾನು ಚೆನ್ನಾಗಿದ್ದೇನಾ. ಆರ್ ವಿ ಆಲ್ ರೈಟ್ ನಾವು ಚೆನ್ನಾಗಿದ್ದೇವಾ. ಆರ್ ಯು ಆಲ್ ರೈಟ್ ನೀನು ಚೆನ್ನಾಗಿದ್ದೀಯಾ. ಆರ್ ದೇ ಆಲ್ ರೈಟ್ ಅವರು ಚೆನ್ನಾಗಿದ್ದಾರಾ. ಈಸ್ ಸಿ ಆಲ್ ರೈಟ್ ಅವನು ಚೆನ್ನಾಗಿದ್ದಾನ. ಈಸ್ ಶಿ ಆಲ್ ರೈಟ್ ಅವಳು ಚೆನ್ನಾಗಿದ್ದಾಳ. ಈಸ್ ಇಟ್ ಆಲ್ ರೈಟ್ ಅದು ಚೆನ್ನಾಗಿದೆಯಾ. ಗೊತ್ತಾಗ್ತಿದೆಯಲ್ಲ? ಬನ್ನಿ ಈ ವಾಕ್ಯಗಳನ್ನ ಪ್ರತಿನಿತ್ಯ ನಾವು ಬೇರೆ ಬೇರೆ ಸಂದರ್ಭಗಳಲ್ಲಿ ಹೇಗೆ ಬಳಸ್ತೀವಿ ನೋಡೋಣ. ಇಲ್ಲಿ ಮುಖ್ಯವಾಗಿ ಈ 5 ವಿಚಾರಗಳನ್ನ ಹೇಳಲಿಕ್ಕೆ ಈ ಟು ಬಿ ಫಾರ್ಮ್ ಅನ್ನ ಬಳಸ್ತೀವಿ. ಮೊದಲನೆಯ ಉಪಯೋಗ ಯಾವುದು, ಎಕ್ಸಿಸ್ಟ್ ಅಂದ್ರೆ ಅಸ್ತಿತ್ವದಲ್ಲಿ ಇರುವಂತದ್ದು. ಅಂದ್ರೆ ಒಂದು ವ್ಯಕ್ತಿ, ಒಂದು ವಸ್ತು ಅಥವಾ ಒಂದು ವಿಚಾರ ಅಸ್ತಿತ್ವದಲ್ಲಿ ಇದೆ ಅಂತ ಹೇಳುವಾಗ ನಾವು ಈ ವಾಕ್ಯವನ್ನ ಉಪಯೋಗಿಸ್ತೀವಿ. ನೋಡಿ ಇಲ್ಲಿ, ದೇರ್ ಈಸ್ ಅ ಟೇಬಲ್ ಅಲ್ಲಿ ಒಂದು ಟೇಬಲ್ ಇದೆ ಅಂದ್ರೆ ಅಲ್ಲಿ ಒಂದು ಟೇಬಲ್ ಅಸ್ತಿತ್ವದಲ್ಲಿ ಇದೆ ಅಂತ ಹೇಳ್ತಾ ಇದ್ದೀವಿ. ಹಾಗೆ ದೇರ್ ಈಸ್ ಅ ಟ್ರೀ ಅಲ್ಲಿ ಒಂದು ಮರವಿದೆ. ದೇರ್ ಆರ್ ಬರ್ಡ್ಸ್ ಅಲ್ಲಿ ಪಕ್ಷಿಗಳಿವೆ. ದೇರ್ ಈಸ್ ಅ ಬಾಯ್ ಅಲ್ಲಿ ಒಬ್ಬ ಹುಡುಗ ಇದ್ದಾನೆ. ಹಿಯರ್ ಈಸ್ ಅನ್ ಎಕ್ಸಾಂಪಲ್ ಒಂದು ಉದಾಹರಣೆ ಇಲ್ಲಿದೆ ಅಂದ್ರೆ ಇಲ್ಲಿ ಒಂದು ಉದಾಹರಣೆ ಇದೆ ಅಂತ ಹೇಳ್ತಾ ಇದ್ದೀವಿ. ಬನ್ನಿ ಮುಂದಿನ ಉಪಯೋಗ ಯಾವುದು ಅಂತ ನೋಡೋಣ. ಹ್ಯಾಪನ್ಸ್ ಸಂಭವಿಸುವಂಥದ್ದು. ಅಂದ್ರೆ ಒಂದು ಕ್ರಿಯೆ ನಡೆಯುವಂತಿದ್ರೆ ಆ ಕ್ರಿಯೆಯನ್ನ ಹೇಳಲಿಕ್ಕೆ ಈ ಟು ಬಿ ಫಾರ್ಮ್ ವಾಕ್ಯವನ್ನ ಉಪಯೋಗಿಸ್ತೀವಿ. ದ ಕ್ಲಾಸ್ ಈಸ್ ಅಟ್ 10 AM ತರಗತಿ ಬೆಳಿಗ್ಗೆ 10 ಗಂಟೆಗೆ ಇದೆ ಅಂದ್ರೆ ಬೆಳಿಗ್ಗೆ 10 ಗಂಟೆಗೆ ತರಗತಿ ಶುರುವಾಗಲಿದೆ ಅಂತ ಹೇಳ್ತಾ ಇದ್ದೀವಿ. ಹಾಗೆ ದ ಲಂಚ್ ಈಸ್ ಅಟ್ ಅ ಹೋಟೆಲ್ ಊಟವು ಹೋಟೆಲ್ನಲ್ಲಿದೆ ಅಂದ್ರೆ ಹೋಟೆಲ್ನಲ್ಲಿ ಊಟ ಏರ್ಪಾಡಾಗಿದೆ ಅಂತ ಹೇಳ್ತಾ ಇದ್ದೀವಿ. ಹಾಗೆ ದ ಪಾರ್ಟಿ ಈಸ್ ಟು ನೈಟ್ ಪಾರ್ಟಿ ಇಂದು ರಾತ್ರಿ ಇದೆ. ದ ಸೆರೆಮನಿ ಈಸ್ ಆನ್ ಮಂಡೇ ಸಮಾರಂಭ ಸೋಮವಾರ ಇದೆ. ಹಾಗೆ ಇಟ್ ಇಸ್ ಅ ಸನ್ನಿ ಇದೆ ಇದು ಬಿಸಿಲಿನ ದಿನ. ಬನ್ನಿ ಮುಂದಿನ ಉಪಯೋಗ ಯಾವುದು ಅಂತ ನೋಡೋಣ. ಲೊಕೇಟೆಡ್ ಅಂದ್ರೆ ಇರುವಿಕೆ.
ಅಂದ್ರೆ ಒಬ್ಬ ವ್ಯಕ್ತಿ ಅಥವಾ ಒಂದು ವಸ್ತು ಅಥವಾ ಒಂದು ವಿಚಾರ ಇಲ್ಲಿದೆ ಅಂತ ಹೇಳುವಾಗ ನಾವು ಈ ವಾಕ್ಯಗಳನ್ನ ಬಳಸ್ತೀವಿ. ನೋಡಿ ಇಲ್ಲಿ, ಶಿ ಇಸ್ ಅಟ್ ಮಾಲ್, ಅವಳು ಮಾಲ್ನಲ್ಲಿದ್ದಾಳೆ ಅಂದ್ರೆ ಆಕೆ ಇರುವಿಕೆಯನ್ನ ನಾವು ಹೇಳ್ತಾ ಇದ್ದೀವಿ. ಹಿ ಇಸ್ ಅಟ್ ದ ಕಾರ್ನರ್, ಅವನು ಮೂಲೆಯಲ್ಲಿದ್ದಾನೆ. ದ ಶಾಪ್ ಈಸ್ ಡೌನ್ ದ ಸ್ಟ್ರೀಟ್, ಅಂಗಡಿ ಬೀದಿಯಲ್ಲಿದೆ. ದ ಬುಕ್ಸ್ ಆರ್ ಆನ್ ದ ಟೇಬಲ್, ಪುಸ್ತಕಗಳು ಮೇಜಿನ ಮೇಲಿವೆ. ಒಬ್ಬ ವ್ಯಕ್ತಿ, ಒಂದು ವಸ್ತು ಅಥವಾ ಒಂದು ವಿಷಯದ ಇರುವಿಕೆಯನ್ನ ನಾವು ಹೇಳುವಾಗ ಈ ವಾಕ್ಯಗಳನ್ನ ಬಳಸ್ತೀವಿ. ಹಾಗೆ ಐಡೆಂಟಿಟಿ ಅಂದ್ರೆ ಒಬ್ಬ ವ್ಯಕ್ತಿ, ಒಂದು ವಸ್ತು ಅಥವಾ ಒಂದು ಸ್ಥಳ ಅಥವಾ ಒಂದು ವಿಚಾರದ ಗುರುತನ್ನ ಹೇಳುವಾಗ ನಾವು ಈ ವಾಕ್ಯಗಳನ್ನ ಬಳಸ್ತೀವಿ. ನೋಡಿ ಇಲ್ಲಿ, ಶಿ ಇಸ್ ಅ ಡಾಕ್ಟರ್, ಅವಳು ಒಬ್ಬ ವೈದ್ಯೆ. ಹಿ ಇಸ್ ಅ ಟೀಚರ್, ಅವರೊಬ್ಬ ಶಿಕ್ಷಕ. ಶಿ ಇಸ್ ಅ ಸಿಂಗರ್, ಅವಳು ಗಾಯಕಿ. ದೇ ಆರ್ ಕ್ರಿಕೆಟರ್ಸ್, ಅವರು ಕ್ರಿಕೆಟಿಗರು. ದೇ ಆರ್ ಕಿಡ್ಸ್, ಅವರು ಮಕ್ಕಳು. ಗೊತ್ತಾಗ್ತಿದೆಯಲ್ಲ? ಬನ್ನಿ ಮುಂದಿನ ಉಪಯೋಗವನ್ನ ನೋಡೋಣ. ಕ್ವಾಲಿಟಿ ಆರ್ ನೇಚರ್ ಅಂದ್ರೆ ಒಂದು ವಸ್ತುವಿನ ಗುಣಮಟ್ಟವನ್ನು ಹೇಳುವಾಗ ಅಥವಾ ಒಂದು ವಸ್ತು ಅಥವಾ ಒಂದು ವ್ಯಕ್ತಿಯ ಸ್ವಭಾವವನ್ನ ಹೇಳುವಾಗ ನಾವು ಈ ವಾಕ್ಯಗಳನ್ನ ಬಳಸ್ತೀವಿ. ದಿಸ್ ರೋಸ್ ಈಸ್ ಬ್ಯೂಟಿಫುಲ್, ಈ ಗುಲಾಬಿ ಸುಂದರವಾಗಿದೆ. ಹಾಗೆ ದ ವೆದರ್ ಈಸ್ ಗುಡ್, ಹವಾಮಾನ ಚೆನ್ನಾಗಿದೆ. ದಿಸ್ ಪ್ಲೇಸ್ ಈಸ್ ಮಾರ್ವಲಸ್, ಈ ಸ್ಥಳವು ಅದ್ಭುತವಾಗಿದೆ. ದ ರೂಮ್ ಈಸ್ ಕ್ಲೀನ್, ಕೊಠಡಿ ಸ್ವಚ್ಛವಾಗಿದೆ. ದ ಫುಡ್ ಈಸ್ ಡಿಲಿಷಿಯಸ್, ಆಹಾರವು ರುಚಿಕರವಾಗಿದೆ. ಸೊ ಈ ವಾಕ್ಯಗಳನ್ನ ನೀವು ಹೆಚ್ಚು ಹೆಚ್ಚು ಅಭ್ಯಾಸ ಮಾಡಿ ಪ್ರತಿನಿತ್ಯದ ಉಪಯೋಗದಲ್ಲಿ 50%ಕ್ಕಿಂತಲೂ ಹೆಚ್ಚು ವಾಕ್ಯಗಳನ್ನ ನಾವು ಈ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ನಲ್ಲಿ ಉಪಯೋಗಿಸ್ತೀವಿ. ಇದಿಷ್ಟು ಟು ಬಿ ಫಾರ್ಮ್ ಬಗ್ಗೆ. ಬನ್ನಿ ಈಗ ಹ್ಯಾವ್ ಟು ಅನ್ನುವಂತಹ ಮಾಡೆಲ್ ವರ್ಬ್ ಅನ್ನ ನಾವು ಪ್ರತಿನಿತ್ಯ ಹೇಗೆ ಬಳಸ್ತೀವಿ ನೋಡೋಣ. ವಾಕ್ಯದ ರಚನೆ ಹೇಗೆ ಬರುತ್ತೆ? ಮೊದಲು ಪಾಸಿಟಿವ್ ಸೆಂಟೆನ್ಸ್ ಅನ್ನ ತಗೊಳ್ಳೋಣ. ಪಾಸಿಟಿವ್ ಸೆಂಟೆನ್ಸ್ ನಲ್ಲಿ ಸಬ್ಜೆಕ್ಟ್ ಮೊದಲಿಗೆ ಬರುತ್ತೆ. ನಂತರದಲ್ಲಿ ಹ್ಯಾವ್ ಟು ಅನ್ನುವಂತಹ ಮಾಡೆಲ್ ವರ್ಬ್ ಅನ್ನ ಬಳಸ್ತೀವಿ. ನಂತರದಲ್ಲಿ ಮೇನ್ ವರ್ಬ್. ಇಲ್ಲಿ ಮೇನ್ ವರ್ಬ್ ಬೇಸ್ ವರ್ಬ್ ಆಗಿರುತ್ತೆ. ಜ್ಞಾಪಕ ಇಟ್ಕೋಬೇಕು ನಾವು ಇದನ್ನ. ವಾಕ್ಯ ಹೇಗೆ ಬರುತ್ತೆ? ಐ ಹ್ಯಾವ್ ಟು ಗೋ, ನಾನು ಹೋಗಬೇಕು ಅಂತ ಆಗುತ್ತೆ. ಅಂದ್ರೆ ನಾನು ಹೋಗಲೇಬೇಕು ಅನ್ನುವಂತಹ ಅರ್ಥವನ್ನ ಈ ವಾಕ್ಯ ಕೊಡ್ತಾ ಇದೆ. ಹಾಗೆ ವಿ ಹ್ಯಾವ್ ಟು ಗೋ, ನಾವು ಹೋಗಬೇಕು. ಯು ಹ್ಯಾವ್ ಟು ಗೋ, ನೀನು ಹೋಗಬೇಕು. ದೇ ಹ್ಯಾವ್ ಟು ಗೋ, ಅವರು ಹೋಗಬೇಕು. ಹಿ ಹ್ಯಾಸ್ ಟು ಗೋ, ಅವನು ಹೋಗಬೇಕು. ಶಿ ಹ್ಯಾಸ್ ಟು ಗೋ, ಅವಳು ಹೋಗಬೇಕು. ಇಟ್ ಹ್ಯಾಸ್ ಟು ಗೋ, ಅದು ಹೋಗಬೇಕು. ಇಲ್ಲಿ ಐ ವಿ ಯು ದೇ ಬಂದಾಗ ಹ್ಯಾವ್ ಟು ಅನ್ನ ಬಳಸ್ತೀವಿ. ಹಾಗೆ ಹಿ ಶಿ ಇಟ್ ಬಂದಾಗ ಹ್ಯಾಸ್ ಟು ಅನ್ನ ಬಳಸ್ತೀವಿ. ಇದನ್ನ ನಾವು ಜ್ಞಾಪಕ ಇಟ್ಕೋಬೇಕು. ಬನ್ನಿ ಈಗ ನೆಗೆಟಿವ್ ಸೆಂಟೆನ್ಸ್ ಹೇಗೆ ಬರುತ್ತೆ ನೋಡೋಣ. ಐ ಡೋಂಟ್ ಹ್ಯಾವ್ ಟು ಗೋ, ನಾನು ಹೋಗಬೇಕಾಗಿಲ್ಲ. ವಿ ಡು ನಾಟ್ ಹ್ಯಾವ್ ಟು ಗೋ, ನಾವು ಹೋಗಬೇಕಾಗಿಲ್ಲ. ಯು ಡು ನಾಟ್ ಹ್ಯಾವ್ ಟು ಗೋ, ನೀನು ಹೋಗಬೇಕಾಗಿಲ್ಲ. ದೇ ಡು ನಾಟ್ ಹ್ಯಾವ್ ಟು ಗೋ, ಅವರು ಹೋಗಬೇಕಾಗಿಲ್ಲ. ಗೊತ್ತಾಗ್ತಿದೆಯಲ್ಲ? ಹಾಗೆ ಹಿ ಡಸನ್ ಹ್ಯಾವ್ ಟು ಗೋ, ಅವನು ಹೋಗಬೇಕಾಗಿಲ್ಲ. ಶಿ ಡಸನ್ ಹ್ಯಾವ್ ಟು ಗೋ, ಅವಳು ಹೋಗಬೇಕಾಗಿಲ್ಲ. ಇಟ್ ಡಸನ್ ಹ್ಯಾವ್ ಟು ಗೋ, ಅದು ಹೋಗಬೇಕಾಗಿಲ್ಲ. ಇಲ್ಲಿ ಮುಖ್ಯವಾಗಿ ಗಮನಿಸಬೇಕಾಗಿರೋದೇನೆಂದ್ರೆ ಹ್ಯಾವ್ ಟು ಇಲ್ಲಿ ಮಾಡೆಲ್ ವರ್ಬ್ ಆಗಿರೋದ್ರಿಂದ ಅದು ಯಾವುದೇ ರೀತಿಯ ಬದಲಾವಣೆಗೆ ಒಳಪಡೋದಿಲ್ಲ. ಹಾಗಾಗಿ ನಾವು ಹ್ಯಾವ್ ಟು ಅನ್ನ ಹಾಗೆ ಬಳಸ್ತೀವಿ. ಆದ್ರೆ ಇಲ್ಲಿ ಇದು ಸಿಂಪಲ್ ಪ್ರೆಸೆಂಟ್ ಆಗಿರೋದ್ರಿಂದ ಸಬ್ಜೆಕ್ಟ್ ಥರ್ಡ್ ಪರ್ಸನ್ ಸಿಂಗ್ಯುಲರ್ ಬಂದಾಗ ಡಸ್ ಅನ್ನ ಬಳಸ್ತೀವಿ. ನಂತರದಲ್ಲಿ ಕ್ವೆಶ್ಚನ್ಸ್ ಹೇಗೆ ಬರುತ್ತೆ? ಡೂ ಐ ಹ್ಯಾವ್ ಟು ಗೋ, ನಾನು ಹೋಗಬೇಕಾ ಅಂತ ಪ್ರಶ್ನೆ ಮಾಡ್ತಾ ಇದೀವಿ. ಹಾಗೆ ಡೂ ವಿ ಹ್ಯಾವ್ ಟು ಗೋ, ನಾವು ಹೋಗಬೇಕಾ. ಡೂ ಯು ಹ್ಯಾವ್ ಟು ಗೋ, ನೀನು ಹೋಗಬೇಕಾ. ಡೂ ದೇ ಹ್ಯಾವ್ ಟು ಗೋ, ಅವರು ಹೋಗಬೇಕಾ. ಹಾಗೆ ಡಸ್ ಹಿ ಹ್ಯಾವ್ ಟು ಗೋ, ಅವನು ಹೋಗಬೇಕಾ. ಡಸ್ ಶಿ ಹ್ಯಾವ್ ಟು ಗೋ, ಅವಳು ಹೋಗಬೇಕಾ. ಡಸ್ ಇಟ್ ಹ್ಯಾವ್ ಟು ಗೋ, ಅದು ಹೋಗಬೇಕಾ. ಇದನ್ನ ಮತ್ತಷ್ಟು ವಿವರವಾಗಿ ನಾವು ಮಾಡೆಲ್ ವರ್ಬ್ಸ್ ನ ಕಲಿಯುವಾಗ ಕಲಿಯೋಣ. ಬನ್ನಿ ಒಂದೆರಡು ಉದಾಹರಣೆಗಳನ್ನ ನೋಡೋಣ. ಐ ಹ್ಯಾವ್ ಟು ಆನ್ಸರ್ ದೀಸ್ ಕ್ವೆಶ್ಚನ್ಸ್, ಈ ಪ್ರಶ್ನೆಗಳಿಗೆ ನಾನು ಉತ್ತರಿಸಬೇಕಾಗಿದೆ. ಅಂದ್ರೆ ನನ್ನ ಮೇಲೆ ಹೊಣೆಗಾರಿಕೆ ಇದೆ, ಹಾಗಾಗಿ ಈ ಪ್ರಶ್ನೆಗಳಿಗೆ ನಾನು ಉತ್ತರಿಸಬೇಕಾಗಿದೆ ಅಂತ ಹೇಳ್ತಾ ಇದ್ದೀನಿ. ಹಾಗೆ ಹಿ ಡಸ್ ನಾಟ್ ಹ್ಯಾವ್ ಟು ಫಾಲೋ ಇಟ್, ಅವನು ಅದನ್ನು ಅನುಸರಿಸಬೇಕಾಗಿಲ್ಲ. ದೇ ಡು ನಾಟ್ ಹ್ಯಾವ್ ಟು ಮೀಟ್ ಹಿಮ್, ಅವರು ಅವನನ್ನು ಭೇಟಿಯಾಗಬೇಕಾಗಿಲ್ಲ. ಶಿ ಡಸ್ ನಾಟ್ ಹ್ಯಾವ್ ಟು ವರಿ ನೌ, ಅವಳು ಈಗ ಚಿಂತಿಸಬೇಕಾಗಿಲ್ಲ. ಡಸ್ ಹಿ ಹ್ಯಾವ್ ಟು ಕಂಪೀಟ್, ಅವರು ಸ್ಪರ್ಧಿಸಬೇಕೇ. ಸೊ ಇಲ್ಲಿ 3 ಮುಖ್ಯವಾದಂತಹ ವಾಕ್ಯಗಳನ್ನ ಕೊಟ್ಟಿದ್ದೀನಿ. ಒಂದು ಸಿಂಪಲ್ ಪ್ರೆಸೆಂಟ್, ಅದರಲ್ಲೇ ಬರುವಂತಹ ಟು ಬಿ ಫಾರ್ಮ್ ಮತ್ತೆ ಹ್ಯಾವ್ ಟು. ಇದನ್ನ ನಾವು ಪ್ರತಿನಿತ್ಯ 50%ಕ್ಕಿಂತಲೂ ಹೆಚ್ಚು ವಾಕ್ಯಗಳಲ್ಲಿ ಬಳಸ್ತೀವಿ. ಹಾಗಾಗಿ ನೀವು ಹೆಚ್ಚು ಹೆಚ್ಚು ಓರಲ್ ಪ್ರಾಕ್ಟೀಸ್ಗೆ ಗಮನ ಕೊಡಿ.
ಇದಿಷ್ಟು ಈ ಕ್ಲಾಸಿನ ಬಗ್ಗೆ. ಈ ಕ್ಲಾಸ್ ಇಷ್ಟ ಆಗಿದ್ರೆ ದಯವಿಟ್ಟು ಒಂದು ಲೈಕ್ ಅನ್ನು ಕೊಡಿ. ಹೊಸದಾಗಿ ವಿಡಿಯೋ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಮುಂದಿನ ಕ್ಲಾಸ್ನಲ್ಲಿ ಮತ್ತೆ ಸಿಗೋಣ. ಥ್ಯಾಂಕ್ ಯು ಫ್ರೆಂಡ್ಸ್.